ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 6 ಎಕರೆ 20 ಗುಂಟೆ ಸ್ನೇಹಿತರೆ. ನಿಮಗೆ ಬ್ಲ್ಯಾಕ್ ಸಾಯಿಲ್ ಅಂತ ಪ್ಯೂರ್ ಬ್ಲ್ಯಾಕ್ ಅಲ್ಲ, ನಿಮಗೆ ತಾವು ನೋಡಿದ್ರೆ ಗೊತ್ತಾಗುತ್ತೆ. ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಕೆಲವರು ಹೇಳ್ಬಿಟ್ಟಿದ್ದಾರೆ ಬ್ಲ್ಯಾಕ್ ಸಾಯಿಲ್ ಏನು ಮಾಡೋಕ್ಕಲ್ಲ ಅಂತ. ನೋಡಿ, ಬ್ಲ್ಯಾಕ್ ಸಾಯಿಲ್ ಒಳ್ಳೆ ಬೆಳೆಗಳನ್ನ ಬೆಳೀತಾಯಿದ್ದಾರೆ ಸ್ನೇಹಿತರೆ. ನಾವಿಲ್ಲಿ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾರೆ. ಅರಿಶಿನ, ಹಸಿಕಡಲೆ, ಜೋಳ, ತರಕಾರಿಗಳು, ಅನೇಕ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೀತಾರೆ. ನಾವು ಕೂಡ ಇಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳೆಯೋಕ್ಕೆ ಒಳ್ಳೆ ಜಾಗ ಮಾತ್ರ ಸ್ನೇಹಿತರೆ. ಇದು ಜಾಗ ಎಲ್ಲ ರೀತಿಯಲ್ಲೂ ಸೂಪರಾಗಿದೆ ಸ್ನೇಹಿತರೆ. ಮಣ್ಣಿರ್ಬೋದು, ನೀರಾವರಿ ಇರ್ಬೋದು, ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಂಡೀಷನ್. ವಿಲೇಜ್ ಕೂಡ ತುಂಬ ನಿಯರ್ ಇದೆ. ಇದು ತುಂಬ ನಿಯರ್ ಇದೆ. ಲೇಬರ್ಗೆ ನಮಗಿಲ್ಲಿ ಯೋಚನೆ ಇಲ್ಲ. ಇದು ನಿಮಗೆ ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಒಳ್ಳೆ ಜಾಗ, ಒಳ್ಳೆ ವಾತಾವರಣ. ಇಲ್ಲಿ ನಮಗೆ ರನ್ನಿಂಗ್ ಕಲ್ಟಿವೇಷನ್ ಇದೆ. ಇವರು 6.5 ಎಕರೆಯಲ್ಲಿ ಒಂದು 2 ಎಕರೆ ತೆಂಗಿನ ತೋಟ ಮಾಡಿದ್ದಾರೆ ಸ್ನೇಹಿತರೆ. ತೆಂಗು ಪರಕೊಡ ಅಂತ ಮರಗಳಲ್ಲಿ ನಮಗೀಗ ಆಲ್ಮೋಸ್ಟ್ ಇನ್ಕಮ್ ಇದೆ ಸ್ನೇಹಿತರೆ. ಒಂದು 120ರಿಂದ 150 ತೆಂಗಿನ ಮರಗಳು ಇರಬಹುದು ಅಂತ ಅಂದಾಜು ಮಾಡ್ಬೋದು. ನಿಮಗೆ ನೋಡಿ, ಫಲ ಕೊಡ್ತಾ ಸ್ವಲ್ಪ ಗಿಡಗಳು ಅಂದರೆ ಒಂದು 50-60 ಗಿಡ ನೋಡಿ ಈ ಥರ ಇದ್ದಾವೆ. ಇನ್ನು ಬಾಕಿ ಎಲ್ಲ ದೊಡ್ಡ ಮರಗಳೇ. ನಮಗೆ ಅದರಿಂದ ಇನ್ಕಮ್ಮು ಕೂಡ ನಮಗೆ ಬರ್ತಾ ಇದೆ ಸ್ನೇಹಿತರೆ. ನೋಡಿ, ಇವೆಲ್ಲ ಸಿಂಪಲಾಗಿದ್ದಾವೆ. ಈಗ ನಾವೀಗ ಒಳ್ಳೆ ದೊಡ್ಡ ಫಲ ಕೊಡೋ ಮರಗಳನ್ನ ನೋಡ್ತೀವಿ. ನೋಡಿ, ಜಾಗ ಅಷ್ಟೇ ಒಂದೇ ಮಟ್ಟಕ್ಕಿದೆ. ಒಂದು ಬೋರ್ ಇದೆ. ಸೂಪರಾಗಿದೆ ಜಾಗ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಯಾಕೆಂದರೆ ಎಲ್ಲ ಕಲ್ಟಿವೇಷನ್ ಮಾಡ್ತಿದ್ದಾಗ ನಮಗೆ ಈ ಥರ ತೋಟಗಳು ತುಂಬ ಅನುಕೂಲ ಆಗುತ್ತೆ. ರೈಟ್ ಕೂಡ ಅಷ್ಟೇ ಸ್ನೇಹಿತರೆ. ಇಷ್ಟೆಲ್ಲ ಇದೆಯಲ್ಲ, ರೈಟೇನು ನಮಗೆ ಜಾಸ್ತಿ ಇಲ್ಲ. ಬರೀ 32 ಲಕ್ಷ ಒಂದು ಎಕರೆಗೆ ಅಂತ ಹೇಳ್ತಾ ಇದ್ದಾರೆ. 32 ಲ್ಯಾಕ್ಸ್ ಪರ್ ಗುಂಟೆ, 80,000 ಹೇಳ್ತಾ ಇದ್ದಾರೆ. ನೇರ ಕೂತ್ಕೊಂಡ್ರೆ ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿ ಏನೂ ಆಗೋಲ್ಲ ಸ್ನೇಹಿತರೆ. ನಾವು ಕೂತ್ಕೊಂಡ್ರೆ ಇಲ್ಲಿ ನಮಗೆ ಸ್ವಲ್ಪನೇ ರೇಟು ಡೌನ್ ಆಗುತ್ತೆ. ಜಾಸ್ತಿ ಇವ್ರೇನು ಡೌನ್ ಮಾಡಲ್ಲ. ಯಾಕೆಂದರೆ ಎಲ್ಲ ರನ್ನಿಂಗ್ ಇರುವಂಥದ್ದು. ನಮಗೆ ಆಲ್ಮೋಸ್ಟ್ ಇನ್ಕಮ್ ಇದೆ. ಈ ಮರಗಳಿಂದ ಬರೋ ಇನ್ಕಮ್ನೇ ನಾವು ತೋಟನ ಇನ್ನೂ ಅಭಿವೃದ್ಧಿ ಮಾಡ್ಬೋದು. ಸಾವಯವ ಕೃಷಿ ಮಾಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಜಾಗ. ಆಮೇಲೆ ನೀವು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದು ಕನಸು, ಅವರ ಒಂದು ಆಸೆ ಅನ್ನೋದು ತುಂಬ ಇರ್ತವೆ. ಅಂಥವ್ರಿಗೆ ಇದ್ರಲ್ಲಿ ನಾವು ಒಳ್ಳೆ ತೋಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತೆಂಗು, ಇನ್ನೊಂದಷ್ಟು ತೆಂಗು, ಅಡಿಕೆ, ಮಾವು, ಸಪೋಟ, ದ್ರಾಕ್ಷಿ ತೋಟ, ನಾವು ನೋಡಿ ಕಿತ್ತಲೆ, ಮೂಸಂಬಿ, ಈ ಥರ ನಾನಾ ರೀತಿಯ ಹಣ್ಣಿನ ಗಿಡಗಳು ಹಾಕಿಲ್ಲ ವ್ಯವಸಾಯ ಮಾಡ್ಬೋದು. ಬೆಳೆ ಬೆಳಿತೀವಿ ಅಂದರೂ ನೀವು ಇಲ್ಲಿ ಆರಾಮಾಗಿ ಬೆಳಿಬೋದು. ಯಾಕೆಂದರೆ ನೀರು ಚೆನ್ನಾಗಿರೋದ್ರಿಂದ ನಾವಿಲ್ಲಿ ಏನೇ ಮಾಡಿದ್ರು ನಮಗಿಲ್ಲಿ ಭೂಮಿ ತುಂಬ ಅನುಕೂಲವಾಗಿರುತ್ತೆ. ಒಳ್ಳೆ ಬೆಳೆಗಳು ಬೆಳೆಯಲಿಕ್ಕೂ ಅನುಕೂಲ ಆಗುತ್ತೆ ಸ್ನೇಹಿತರೆ. ಆಮೇಲೆ ನಿಮಗೆ NH ಬರೀ ನಿಮಗೆ ಲ್ಯಾಂಡ್ಗೆ 2.5 ಕಿಲೋಮೀಟ್ರ್ ಅಷ್ಟೇ, ಜಾಸ್ತಿ ದೂರ ಏನಿಲ್ಲ. NH ನಿಮಗೆ ಬರೀ 2.5 ಕಿಲೋಮೀಟ್ರ್ ಸ್ನೇಹಿತರೆ. ಆಮೇಲೆ ತಾರ್ ರೋಡಿಂದ ಒಳಗಡೆ ದಾರಿ ತಗೊಂಡಿದ್ದಾರೆ. ಒಂದು 10 ಮೀಟ್ರ್ ಆಗುತ್ತೆ. 10 ಮೀಟ್ರು ದಾರಿ ತಗೊಂಡಿದ್ದಾರೆ. ಕ್ಲೀನಾಗಿದೆ. ನಾವು ಯಾವುದೇ ಜಮೀನು ಮೇಲೆ ಹೋಗುವಂತಿಲ್ಲ. ನಾವು ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗುವಂಗಿಲ್ಲ ಸ್ನೇಹಿತರೆ. ಇಲ್ಲಿ ದಾರಿ ಇಲ್ಲ, ನಾವು ಬೇರೆ ಕೊಡಿಸ್ತೀವಿ ಅನ್ನೋ ಸೀನೇ ಇಲ್ಲ. ಯಾಕೆಂದರೆ ಅವರೇ ಪರ್ಚೇಸ್ ಮಾಡಿ ಎಲ್ಲ ಕೂಡ ರೈಟಿಂಗ್ಲಿ ಪ್ರತಿಯೊಂದು ಕೂಡ ಇದೆ. ನೀವು ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು. ಅಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಪೇಪರ್ಗಳನ್ನ ಇವರು. ತುಂಬ
ಜಾಗ ಮಾತ್ರ ಹೇಳಿದ್ನಲ್ಲ, ಎಷ್ಟೋ ಜನಗಳು ಇಷ್ಟು ನೀಟಾಗಿ ಇಟ್ಕೊಳ್ಳೋದು ತುಂಬ ಕಷ್ಟ ಇದೆ. ಕಳೆಗಳು ಜಾಸ್ತಿ ಬರ್ತವೆ ನೋಡಿ, ಇಲ್ಲಿ ಕಳೆ ಅನ್ನೋದೇ ಇಲ್ಲ. ಆಮೇಲೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ನಾವಂತೂ ಒಂದು ಇದರಲ್ಲೇ ಎಳ್ನೀರು ಕುಡಿದ್ವಿ. ಎಳ್ನೀರು ತುಂಬ ಸ್ವೀಟಾಗಿದೆ. ಸಾಕು, ಈ ಥರ ಎಳ್ನೀರು ಕುಡಿದಾಗ ನಮಗೆ ದೇಹಕ್ಕೆ ಎಷ್ಟೇ ಆಯಾಸವಾಗಿದ್ರೂ ನಮಗೆ ಎನರ್ಜಿ ಅನ್ನೋದು ಕೊಡುತ್ತೆ. ನಮಗೆ ಗ್ಲುಕೋಸ್ ಎಷ್ಟು ಎನರ್ಜಿ ಕೊಡುತ್ತೋ ಅಷ್ಟೇ ಎನರ್ಜಿ ಈ ಎಳ್ನೀರು ಕೊಡುತ್ತೆ ಮನುಷ್ಯನಿಗೆ. ಎಳ್ನೀರು ನೋಡಿ ಮನುಷ್ಯನಿಗೆ ಎಷ್ಟು ಹತ್ತಿರವಾಗಿದೆ. ತುಂಬ ಟಯರ್ಡ್ ಆದಾಗ ನಮ್ಮ ದೇಹನ ಹೆಂಗೆ ತಂಪು ಮಾಡುತ್ತೆ ಅನ್ನೋದಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಇದ್ರ ಜೊತೆಗೆ ಏನಂದ್ರೆ ಹೇಳಿದ್ನಲ್ಲ, ಒಳ್ಳೊಳ್ಳೆ ಗಿಡಗಳಾಕಿ ಒಳ್ಳೆ ತೋಟ ಮಾಡ್ಕೊಂಡು ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಪೂರ ಫೆನ್ಸಿಂಗಾಗಿ ಬಿಟ್ಬಿಟ್ರೆ ಇನ್ನೂ ತೋಟ ಅದ್ಧೂರಿಯಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ನಿಜವಾಗ್ಲೂ ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ನೋಡ್ತಾ ಇರ್ತಾರೆ. ನಮಗೆ ಒಳ್ಳೆ ಲ್ಯಾಂಡ್ ಸಿಕ್ಕರೆ ಸಾಕಪ್ಪ, ನೀರಾವರಿ ಇದ್ರೆ ಸಾಕಪ್ಪ ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ಮಂಥವ್ರಿಂದ ನಮಗೂ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಅನ್ನೋಗೆ ಇದು. ನಮಸ್ಕಾರ, ಧನ್ಯವಾದಗಳು.